ನಮಸ್ಕಾರ. ಮುಖ್ಯಾಂಶಗಳು. ಪಿಎಂ ಸ್ವನಿಧಿ ಯೋಜನೆಯಡಿ ಬೀದಿ ಬದಿಯ ವ್ಯಾಪಾರಿಗಳಿಗೆ ಸಾಲ ಸೌಲಭ್ಯ, ವೇಳಾಪಟ್ಟಿ ಪ್ರಕಟಿಸಲು ಅಧಿಕಾರಿಗಳಿಗೆ ಮುಖ್ಯಮಂತ್ರಿ ಬಿಎಸ್ ಯಡಿಯೂರಪ್ಪ ಸೂಚನೆ. ಪ್ರಧಾನಿ ಉತ್ತರ ಪ್ರಸ್ತಾಪಿಸಿದ ರಾಹುಲ್ ಗಾಂಧಿ ಹೇಳಿಕೆಗೆ ಆಕ್ಷೇಪ, ಬಜೆಟ್ ಕುರಿತ ಚರ್ಚೆಗೆ ಸೀಮಿತಗೊಳಿಸಲು ಸ್ಪೀಕರ್ಗೆ ಸಚಿವ ಪ್ರಹ್ಲಾದ್ ಜೋಶಿ ಮನವಿ. ರಾಜ್ಯದಲ್ಲಿ ಹೊಸದಾಗಿ 430 ಕೋವಿಡ್ ಪ್ರಕರಣ, 7 ಮಂದಿ ಸಾವು, 340 ಮಂದಿ ಚೇತರಿಕೆ. ಮತ್ತು ಮೌನಿ ಅಮಾವಾಸ್ಯೆ ಹಿನ್ನೆಲೆ ಹರಿದ್ವಾರ ಸೇರಿ ಹಲವೆಡೆ ಲಕ್ಷಾಂತರ ಜನರಿಂದ ಪುಣ್ಯ ಸ್ನಾನ, ಎಲ್ಲೆಡೆ ಬಿಗಿ ಭದ್ರತೆ. ವಾರ್ತೆಗಳ ವಿವರ. ಪ್ರಧಾನಮಂತ್ರಿ ಆವಾಸ್ ಮತ್ತು ಪ್ರಧಾನಮಂತ್ರಿ ಸ್ವನಿಧಿ ಯೋಜನೆಗಳ ಪ್ರಗತಿ ಕುರಿತು ಮುಖ್ಯಮಂತ್ರಿ ಬಿಎಸ್ ಯಡಿಯೂರಪ್ಪ ಅವರು ಬೆಂಗಳೂರಿನಲ್ಲಿಂದು ವಿವಿಧ ಬ್ಯಾಂಕ್ಗಳ ಮುಖ್ಯಸ್ಥರೊಂದಿಗೆ ಸಮಾಲೋಚನೆ ನಡೆಸಿದರು. ಈ ವೇಳೆ ಉಪಮುಖ್ಯಮಂತ್ರಿ ಡಾ ಸಿಎನ್ ಅಶ್ವತ್ಥನಾರಾಯಣ್, ವಸತಿ ಸಚಿವ ವಿ ಸೋಮಣ್ಣ, ಮುಖ್ಯ ಕಾರ್ಯದರ್ಶಿ ರವಿಕುಮಾರ್ ಸೇರಿದಂತೆ ಹಿರಿಯ ಅಧಿಕಾರಿಗಳು ಪಾಲ್ಗೊಂಡಿದ್ದರು. ಈ ವೇಳೆ ಮುಖ್ಯಮಂತ್ರಿ ಯಡಿಯೂರಪ್ಪ ಪ್ರಧಾನಮಂತ್ರಿ ಆವಾಸ್ ಯೋಜನೆ ಮತ್ತು ಪ್ರಧಾನಮಂತ್ರಿ ಸ್ವನಿಧಿ ಯೋಜನೆಯಡಿ ತ್ವರಿತವಾಗಿ ಸಾಲ ವಿತರಿಸುವಂತೆ ಬ್ಯಾಂಕರ್ಗಳಿಗೆ ಸೂಚನೆ ನೀಡಿದರು. ಪ್ರಧಾನಮಂತ್ರಿ ಆವಾಸ್ ಯೋಜನೆಯಡಿ ಸಲ್ಲಿಕೆಯಾಗಿರುವ ಅರ್ಜಿಗಳನ್ನು 15 ದಿನದೊಳಗಾಗಿ ಆಯಾ ಜಿಲ್ಲೆಗಳ ಲೀಡ್ ಬ್ಯಾಂಕ್ಗಳಿಗೆ ಸಲ್ಲಿಸುವಂತೆ ಸೂಚಿಸಿರುವ ಅವರು, ಜಿಲ್ಲಾ ಲೀಡ್ ವ್ಯವಸ್ಥಾಪಕರು ಅವುಗಳನ್ನು ವಿವಿಧ ಬ್ಯಾಂಕ್ಗಳಿಗೆ ಕಳುಹಿಸಿ ತ್ವರಿತವಾಗಿ ಪ್ರಕ್ರಿಯೆ ಪೂರ್ಣಗೊಳಿಸುವಂತೆ ನಿರ್ದೇಶನ ನೀಡಿದ್ದಾರೆ. ಪಿಎಂ ಸ್ವನಿಧಿ ಯೋಜನೆಯಡಿ ಬೀದಿ ಬದಿ ವ್ಯಾಪಾರಿಗಳಿಗೆ 10,000 ರೂಪಾಯಿಗಳ ದುಡಿಯುವ ಬಂಡವಾಳ ಸೌಲಭ್ಯದೊಂದಿಗೆ ನಿಯಮಿತ ಪಾವತಿಗೆ ಶೇಕಡಾ 7 ಬಡ್ಡಿದರದಂತಹ ಪ್ರೋತ್ಸಾಹಕಗಳು ಹಾಗೂ ಡಿಜಿಟಲ್ ವಹಿವಾಟಿಗೆ ಪುರಸ್ಕಾರ ನೀಡುವಂತೆ ಸೂಚಿಸಿದ್ದಾರೆ. ನಗರ ಸ್ಥಳೀಯ ಸಂಸ್ಥೆ ವ್ಯಾಪ್ತಿಯ ಬೀದಿ ಬದಿ ವ್ಯಾಪಾರಿಗಳಿಗೆ ಸಾಲ ನೀಡುವ ಯೋಜನೆಯಲ್ಲಿ ಬೀದಿ ಬದಿ ವ್ಯಾಪಾರಿಗಳಿಗೆ ಅನುಕೂಲವಾಗುವ ವೇಳಾಪಟ್ಟಿ ಪ್ರಕಟಿಸಿ ಸಾಲ ನೀಡುವಂತೆ ಅವರು ಸೂಚಿಸಿದ್ದಾರೆ. ಪ್ರಧಾನಮಂತ್ರಿ ಸ್ವನಿಧಿ ಯೋಜನೆ 2020 ಜುಲೈನಿಂದ ಜಾರಿಗೆ ಬಂದಿದ್ದು, ವಸತಿ ಮತ್ತು ನಗರಾಭಿವೃದ್ಧಿ ಸಚಿವಾಲಯ ಅನುದಾನ ನೀಡುತ್ತಿದೆ ಎಂದು ಅವರು ಹೇಳಿದ್ದಾರೆ. 1 ಲಕ್ಷ ಬಹುಮಹಡಿ ವಸತಿ ಯೋಜನೆಯನ್ನು ಯಶಸ್ವಿಯಾಗಿ ಅನುಷ್ಠಾನಗೊಳಿಸಲಾಗಿದೆ. ಯೋಜನೆ ಪ್ರಗತಿಯಲ್ಲಿ ಕರ್ನಾಟಕ ಮುಂಚೂಣಿಯಲ್ಲಿದೆ ಎಂದರು. ಕಾನೂನು ಪ್ರಕಾರ ಸಮಾಜದಲ್ಲಿನ ಬಡವರಿಗೆ ನ್ಯಾಯ ಒದಗಿಸುವುದು ವಕೀಲರ ಪ್ರಮುಖ ಉದ್ದೇಶವಾಗಿದೆ ಎಂದು ಗೃಹ, ಕಾನೂನು ಮತ್ತು ಸಂಸದೀಯ ವ್ಯವಹಾರಗಳ ಸಚಿವ ಬಸವರಾಜ ಬೊಮ್ಮಾಯಿ ತಿಳಿಸಿದ್ದಾರೆ. ಬೆಂಗಳೂರಿನ ವಕೀಲರ ಸಂಘದ ಸದಸ್ಯರನ್ನುದ್ದೇಶಿಸಿ ಅವರು, ವಿವಿಧ ವರ್ಗದ ಜನರ ಜೀವನ ಬದಲಾವಣೆ ಕಾನೂನಿನಿಂದ ಮಾತ್ರ ಸಾಧ್ಯ. ವಕೀಲರು ಮಾನವೀಯತೆಯಿಂದ ತಮ್ಮ ವೃತ್ತಿ ಮಾಡಬೇಕೆಂದು ಕರೆ ನೀಡಿದರು. ಮಹಾತ್ಮ ಗಾಂಧೀಜಿ, ನೆಹರು, ಸರ್ದಾರ್ ವಲ್ಲಭಭಾಯಿ ಪಟೇಲ್ ಸೇರಿದಂತೆ ಹಲವು ನಾಯಕರಿಗೆ ದಾರಿ ತೋರಿಸಿದ್ದೇ ಕಾನೂನು ಎಂದ ಇವರು, ಸಮಾಜದಲ್ಲಿನ ಎಲ್ಲರಿಗೂ ನ್ಯಾಯ ದೊರಕಿಸುವ ನಿಟ್ಟಿನಲ್ಲಿ ವಕೀಲರು ಜವಾಬ್ದಾರಿಯಿಂದ ಕರ್ತವ್ಯ ನಿರ್ವಹಿಸುವಂತೆ ತಿಳಿಸಿದರು. ಅಡ್ವೊಕೇಟ್ ಜನರಲ್ ಪ್ರಭುಲಿಂಗ ಕೆ ಸಾವದಗಿ, ಬೆಂಗಳೂರು ವಕೀಲರ ಸಂಘದ ಅಧ್ಯಕ್ಷ ಎಪಿ ರಂಗನಾಥ್ ಮತ್ತಿತರರು ಉಪಸ್ಥಿತರಿದ್ದರು. That is the law which is alive. ಆದ್ದರಿಂದ ಆ ಒಂದು ಹ್ಯೂಮನ್ ಎಲಿಮೆಂಟ್ ಇಟ್ಕೊಂಡು ನಾವು ಲಾ ಮಾಡಬೇಕು. ಆ ಹ್ಯೂಮನ್ ಎಲಿಮೆಂಟ್ ಇಟ್ಕೊಂಡು ನಾವು ಲಾವನ್ನು ವಿಶ್ಲೇಷಣೆ ಮಾಡಬೇಕು ಅಂತ ನನಗೆ ಅನ್ನಿಸ್ತಾ ಇದೆ. ನಮ್ಮ ತಂದೆಯವರು ಪ್ರಾಕ್ಟೀಸಿಂಗ್ ಲಾ, ಅವರು ಮಿನಿಸ್ಟರ್ ಆಗೋವರೆಗೂ ಈ ವಾಸ್ ಪ್ರೆಸಿಡೆಂಟ್ ದ ಲಾಸ್ಟ್ ಡೇ ಆಫ್. Even as opposition leader, he was practicing. Nowadays that trend is not there. ಅವರು ತಮ್ಮ ಪ್ರೊಫೆಷನನ್ನು ಭಾಳ ಇಷ್ಟಪಡ್ತಾರೆ. ಈವನ್ ಆಫ್ಟರ್ ಬೀಯಿಂಗ್ ಮಿನಿಸ್ಟರ್ ಯೂಸ್ ಟು ಸ್ಪೆಂಡ್ ಟೈಮ್ ಇನ್ ಹುಬ್ಳಿ ಪಾರ್ಕ್. ಯಾವತ್ತಾದ್ರೂ ಒಮ್ಮೆ ಹೋಗಿ ಒಂದು 2-3 ತಾಸು ಕೂತು ಹರಟೆ ಬಿಡ್ತಾರೆ. ಅವರು ರಾಜಕಾರಣಕ್ಕೆ ಬಂದಿದ್ದು ಕೂಡ ಬಿಕಾಸ್ ಆಫ್ ದ ಲೀಗಲ್ ಪ್ರೊಫೆಷನ್. He won a very important case where 14 to 15 village farmersಗೆ ಅದು ಲ್ಯಾಂಡ್ ಕೊಡಿಸೋದ್ರಲ್ಲಿ ಬಹಳ ದೊಡ್ಡ ರಿಲೀಫ್ ಆಯಿತು. ಸುಪ್ರೀಂ ಕೋರ್ಟ್ ಅವರು. ಲೋಕಸಭೆಯಲ್ಲಿಂದು ಬಜೆಟ್ ಮೇಲಿನ ಚರ್ಚೆಯ ವೇಳೆ ಕಾಂಗ್ರೆಸ್ ಸದಸ್ಯ ರಾಹುಲ್ ಗಾಂಧಿ ನಿನ್ನೆಯ ರಾಷ್ಟ್ರಪತಿಗಳ ಭಾಷಣದ ಮೇಲಿನ ವಂದನಾ ನಿರ್ಣಯದ ಚರ್ಚೆಗೆ ಪ್ರಧಾನಿಯವರು ನೀಡಿದ ಉತ್ತರದ ವಿಚಾರ ಪ್ರಸ್ತಾಪಿಸಿ ಚರ್ಚೆಗೆ ಮುಂದಾದಾಗ ಸದನದಲ್ಲಿ ಗದ್ದಲ ಉಂಟಾಯಿತು.
ಸಂಸದೀಯ ವ್ಯವಹಾರಗಳ ಖಾತೆ ಸಚಿವ ಪ್ರಹ್ಲಾದ್ ಜೋಶಿ, ಸಚಿವ ಅರ್ಜುನ್ ರಾಮ್ ಮೇಘವಾಲ್ ಇದಕ್ಕೆ ಆಕ್ಷೇಪ ವ್ಯಕ್ತಪಡಿಸಿ, ವಂದನಾ ನಿರ್ಣಯ ಸದನದಲ್ಲಿ ಅಂಗೀಕಾರವಾದ ಬಳಿಕ ಮತ್ತೆ ಚರ್ಚಿಸುವುದು ಉಚಿತವಲ್ಲ, ರಾಷ್ಟ್ರಪತಿಗಳಿಗೆ ಅವಮಾನ ಮಾಡಿದಂತಾಗುತ್ತದೆ ಎಂದು ತಿಳಿಸಿದರು. ಪ್ರಹ್ಲಾದ್ ಜೋಶಿ While the relevant demands of grants were under consideration, I would like to remind him that he should restrict his speech to the budget, number 2, and he is claiming that 40% of the ಪ್ರಹ್ಲಾದ್ ಜೋಶಿ ರಾಹುಲ್ ಗಾಂಧಿಯವರು ತಮ್ಮ ಭಾಷಣವನ್ನು ಬಜೆಟ್ ಮೇಲಿನ ಚರ್ಚೆಗೆ ಸೀಮಿತಗೊಳಿಸಬೇಕು ಎಂದು ಒತ್ತಾಯಿಸಿದರು. ರಾಹುಲ್ ಗಾಂಧಿ ಕೃಷಿ ಕಾಯ್ದೆಗಳನ್ನು ಹಿಂದಕ್ಕೆ ಪಡೆಯಬೇಕು ಎಂದು ಒತ್ತಾಯಿಸಿ, ತಾವು ಬಜೆಟ್ ಬಗ್ಗೆ ಮಾತನಾಡುವುದಿಲ್ಲ, ರೈತರ ವಿಚಾರ ಮಾತ್ರ ಮಾತನಾಡುವುದಾಗಿ ಹೇಳಿ ಪ್ರತಿಭಟನೆಯ ವೇಳೆ 200 ರೈತರು ಸಾವಿಗೀಡಾಗಿದ್ದು, ಹುತಾತ್ಮ ರೈತರಿಗೆ ಎದ್ದು ನಿಂತು ಮೌನ ಶ್ರದ್ಧಾಂಜಲಿ ಸಲ್ಲಿಸುವುದಾಗಿ ಹೇಳಿ ಮೌನ ಆಚರಿಸಿದರು. ಕಾಂಗ್ರೆಸ್ನ ಕೆಲವು ಸದಸ್ಯರು ಇವರೊಂದಿಗೆ ಎದ್ದು ನಿಂತರು. ಸ್ಪೀಕರ್ ಓಂ ಬಿರ್ಲಾ ಈ ನಡೆಗೆ ಅಸಮಾಧಾನ ವ್ಯಕ್ತಪಡಿಸಿ, ಸದನ ನಡೆಸುವ ಜವಾಬ್ದಾರಿ ತಮಗೆ ನೀಡಲಾಗಿದ್ದು, ಸದಸ್ಯರು ಸದನದ ಘನತೆ ಕಾಪಾಡಬೇಕು ಎಂದರು. ಬಜೆಟ್ ಚರ್ಚೆಯಲ್ಲಿ ಮಧ್ಯಪ್ರವೇಶಿಸಿದ ಹಣಕಾಸು ಖಾತೆ ರಾಜ್ಯ ಸಚಿವ ಅನುರಾಗ್ ಠಾಕೂರ್, ಬಡವರಿಗೆ ವಸತಿಯನ್ನು ಸರ್ಕಾರ ನೀಡುತ್ತಿದೆ, ಎಲ್ಲ ಹಳ್ಳಿಗೂ ವಿದ್ಯುತ್ ಸಂಪರ್ಕ ಕಲ್ಪಿಸುತ್ತಿದೆ, ಎಲ್ಇಡಿ ದೀಪಗಳನ್ನು ಒದಗಿಸುತ್ತಿದೆ, ಎಲ್ಲ ಮನೆಗಳಿಗೂ ಕೊಳವೆಯ ಮೂಲಕ ಶುದ್ಧ ನೀರು ಪೂರೈಸುತ್ತಿದೆ, ಬಡವರಿಗೆ ಜನ್ಧನ್ ಖಾತೆಗಳನ್ನು ನೀಡಿದೆ ಎಂದು ಸರ್ಕಾರದ ಸಾಧನೆಗಳನ್ನು ಪಟ್ಟಿ ಮಾಡಿದರು. गरीबों को शौचालय भी बनाकर दिया तो मोदी जी ने, पक्का मकान हर गरीब को बनाकर दे रहे तो नरेंद्र मोदी जी, हर गांव तक बिजली पहुंचाई तो नरेंद्र मोदी जी की सरकार ने, हर घर को बिजली का कनेक्शन दिया तो मोदी सरकार ने, एलईडी के बल्ब दिए तो मोदी जी की सरकार ने, अब हर घर को नल और नल से स्वच्छ जल देगी तो नरेंद्र मोदी जी की सरकार देगी। हर परिवार को, हर व्यक्ति को बैंक खाता दिया, 45 करोड़ से ज्यादा जनधन खाते खुलवाए तो नरेंद्र मोदी की सरकार ने, गरीब को रुपए डेबिट कार्ड दिए तो नरेंद्र मोदी जी की सरकार ने। ಆಲ್ರೆಡಿ ಫ್ರಾಮ್ ಮುಂಬೈ ಟು ಕರ್ನಾಟಕ. ಇದಕ್ಕೂ ಮುನ್ನ ಲೋಕಸಭೆಯಲ್ಲಿಂದು ಕಲಾಪ ಆರಂಭವಾಗುತ್ತಿದ್ದಂತೆ ಸ್ಪೀಕರ್ ಓಂ ಬಿರ್ಲಾ ಅವರು ಪ್ರಶ್ನೋತ್ತರ ಕಲಾಪ ಕೈಗೆತ್ತಿಕೊಂಡರು. ಸದಸ್ಯರು ಹೆದ್ದಾರಿ, ರಾಷ್ಟ್ರೀಯ ಹೆದ್ದಾರಿಗಳ ಸೇತುವೆಗಳಿಗೆ ಸಂಬಂಧಿಸಿದಂತೆ ಪ್ರಶ್ನೆಗಳನ್ನು ಕೇಳಿ ಸಚಿವ ನಿತಿನ್ ಗಡ್ಕರಿ ಅವರಿಂದ ಉತ್ತರ ಪಡೆದರು. ಗೋವಾದ ಸಂಸತ್ ಸದಸ್ಯ ಫ್ರಾನ್ಸಿಸ್ಕೋ ಸರ್ದಿನಾ ಅವರು ಅನ್ಮೋಡ್ನಿಂದ ಲೋಂಡಾ ನಡುವಿನ ರಸ್ತೆಯ ಸ್ಥಿತಿಯ ಬಗ್ಗೆ ಗಮನ ಸೆಳೆದು, ಇದರಿಂದ ಕರ್ನಾಟಕದಿಂದ ಬರುವ ಪ್ರವಾಸಿಗರಿಗೂ ಕಷ್ಟವಾಗುತ್ತಿದೆ ಎಂದರು. ಸಚಿವ ಗಡ್ಕರಿ ಈ ಬಗ್ಗೆ ಪರಿಶೀಲಿಸಿ ಕ್ರಮ ಕೈಗೊಳ್ಳುವ ಭರವಸೆ ನೀಡಿದರು. प्रश्नों को अधिकारी और साथ में सुलझाए तो आप भी मुझे एक आपका रिटर्न लेटर दे दीजिए, मैं इमीडिएटली उसमें सॉल्व कर दूं. श्री तीरथ सिंह रावत जी पर अपनी सेना की ಚೈನಾ ಗಡಿ ವಿಷಯ ಕುರಿತು ಬೆಳಿಗ್ಗೆ ರಾಜ್ಯಸಭೆಯಲ್ಲಿ ಪ್ರಸ್ತಾಪಿಸಿದ್ದ ರಕ್ಷಣಾ ಸಚಿವ ರಾಜನಾಥ್ ಸಿಂಗ್ ಲೋಕಸಭೆಯಲ್ಲೂ ಉತ್ತರ ನೀಡಿದರು. अस्थायी रूप से स्थगित रखेंगे. पेट्रोलिंग तभी शुरू की जाएगी जब सेना एवं राजनयिक स्तर पर आगे बातचीत करके समझौता बनेगा और इस समझौते पर कार्रवाई कल से नॉर्थ एंड साउथ बैंक पर प्रारंभ हो गई है. और अध्यक्ष महोदय, सदन को इस बात की भी मैं जानकारी देना चाहता हूं कि मेरी अभी तक की जानकारी, मैंने स्टेटमेंट देने के लिए जब मैं सदन में आ रहा था तब तक की जो जानकारी है, मेरी अभी तक की जानकारी के अनुसार जो समझौता हुआ है उसका क्रियान्वयन अभी तक, मैं फिर से दोहरा, अभी तक ठीक तरीके से हो रहा है. अभी तक दोनों तरफ से सारी बख्तरबंद गाड़ियां अपने परमानेंट बेस पर वापस जा चुकी हैं. ये हमको जानकारी मिली. ಭಾರತ ಮತ್ತು ಚೈನಾ ದೇಶಗಳೆರಡೂ ಪೂರ್ವ ಲಡಾಖ್ನ ಪ್ಯಾಂಗಾಂಗ್ ಸರೋವರದ ಉತ್ತರ ಮತ್ತು ದಕ್ಷಿಣ ದಂಡೆಯಿಂದ ಸೇನಾ ಪಡೆಗಳನ್ನು ಹಿಂದಕ್ಕೆ ಕರೆಸಿಕೊಳ್ಳಲು ಸಮ್ಮತಿಸಿವೆ ಎಂದು ರಕ್ಷಣಾ ಸಚಿವ ರಾಜನಾಥ್ ಸಿಂಗ್ ರಾಜ್ಯಸಭೆಗಿಂದು ತಿಳಿಸಿದ್ದಾರೆ. ಗಡಿಯಲ್ಲಿನ ಬೆಳವಣಿಗೆಯ ಸಂಬಂಧ ಹೇಳಿಕೆ ನೀಡಿದ ಅವರು, ವಾಸ್ತವ ಗಡಿ ನಿಯಂತ್ರಣ ರೇಖೆ ಎಲ್ಎಸಿಯಲ್ಲಿ ಭಾರತ ಸಮರ್ಥವಾದ ಪ್ರತಿರೋಧದ ವ್ಯವಸ್ಥೆ ಹೊಂದಿದೆ ಎಂಬ ಭರವಸೆಯನ್ನು ದೇಶಕ್ಕೆ ನೀಡಿದರು. ದೇಶದ ಸಾರ್ವಭೌಮತೆ ವಿಚಾರದಲ್ಲಿ ಭಾರತ ಯಾವುದೇ ರೀತಿಯ ರಾಜಿಗೂ ಸಿದ್ಧವಿಲ್ಲ ಎಂದು ಸ್ಪಷ್ಟಪಡಿಸಿದ ರಾಜನಾಥ್ ಸಿಂಗ್, ಯಥಾಸ್ಥಿತಿಯನ್ನು ಏಕಪಕ್ಷೀಯವಾಗಿ ಬದಲಾಯಿಸಲು ಪ್ರಯತ್ನಿಸುವುದು ಸ್ವೀಕಾರಾರ್ಹವಲ್ಲ ಎಂಬುದನ್ನು ಚೈನಾಕ್ಕೆ ಮನವರಿಕೆ ಮಾಡಿಸಲಾಗಿದೆ ಎಂದು ತಿಳಿಸಿದರು. ಎರಡೂ ಕಡೆಯವರು ದ್ವಿಪಕ್ಷೀಯ ಬಾಂಧವ್ಯವನ್ನು ಕಾಪಾಡಲು ಬದ್ಧರಾಗಿರುವುದಾಗಿ ಸಚಿವರು ಈ ಸಂದರ್ಭದಲ್ಲಿ ತಿಳಿಸಿದರು. ಕಳೆದ ವರ್ಷ ಚೈನಾ ಪದೇ ಪದೇ ಒಪ್ಪಂದದ ಉಲ್ಲಂಘನೆ ಮಾಡಿತು. ಭಾರತೀಯ ಯೋಧರು ತಕ್ಕ ಪ್ರತಿರೋಧ ನೀಡಿದರು ಎಂದ ಅವರು, ಭಾರತೀಯ ಯೋಧರ ಶೌರ್ಯ ಸಾಹಸಕ್ಕೆ ಮೆಚ್ಚುಗೆ ವ್ಯಕ್ತಪಡಿಸಿದರು.
ಭಾರತ ಯಾವಾಗಲೂ ಚೈನಾದ ಏಕಪಕ್ಷೀಯ ಪ್ರತಿಪಾದನೆಗಳನ್ನು ತಿರಸ್ಕರಿಸಿದ್ದು, ದ್ವಿಪಕ್ಷೀಯ ಸಂಬಂಧಗಳನ್ನು ಎರಡೂ ಕಡೆಯ ಸಹಕಾರದಿಂದ ಮಾತ್ರ ಸಾಧಿಸಬಹುದು ಎಂಬುದನ್ನು ಸಮರ್ಥಿಸಿದೆ ಎಂದು ತಿಳಿಸಿದರು. डिसएंगेजमेंट तथा यथास्थिति हो जाए ताकि पीस एंड ट्रैंक्विलिटी पुनः स्थापित हो सके. मैं संक्षेप में वहां की ग्राउंड सिचुएशन के बारे में सदन को दोबारा अवगत कराना चाहता हूं. ನ್ಯಾಯಾಂಗ ವ್ಯವಸ್ಥೆಯಲ್ಲಿ ಪಾರದರ್ಶಕತೆ ತರಲು ಗುಣಮಟ್ಟ ಮತ್ತು ಉತ್ತರದಾಯಿತ್ವ ಮಸೂದೆಯನ್ನು ಸಂಸತ್ತಿನಲ್ಲಿ ಮತ್ತೊಮ್ಮೆ ಮಂಡಿಸಲು ಚಿಂತನೆ ನಡೆಸಲಾಗಿದೆ ಎಂದು ಕೇಂದ್ರ ಕಾನೂನು ಸಚಿವ ರವಿಶಂಕರ್ ಪ್ರಸಾದ್ ರಾಜ್ಯಸಭೆಗೆ ತಿಳಿಸಿದ್ದಾರೆ. ಪ್ರಶ್ನೋತ್ತರ ಅವಧಿಯಲ್ಲಿಂದು ಅವರು ನೇಮಕಾತಿ ಮತ್ತು ವರ್ಗಾವಣೆಯಲ್ಲಿ ಪಾರದರ್ಶಕತೆ ಕಾಯ್ದುಕೊಳ್ಳುವ ನಿಟ್ಟಿನಲ್ಲಿ ನ್ಯಾಯಾಂಗದಿಂದಲೂ ಸಕಾರಾತ್ಮಕ ಪ್ರತಿಕ್ರಿಯೆ ವ್ಯಕ್ತವಾಗಿದೆ. ಮುಂದಿನ ದಿನಗಳಲ್ಲಿ ಮಸೂದೆಯನ್ನು ಮಂಡಿಸಲಾಗುವುದು ಎಂದರು. ನಂತರ ಸುಳ್ಳು ಸುದ್ದಿ ಹಬ್ಬಿಸಿ ಹಿಂಸೆಗೆ ಪ್ರಚೋದನೆ ನೀಡುವ ಸಾಮಾಜಿಕ ಜಾಲತಾಣಗಳ ವಿರುದ್ಧ ಕಟ್ಟುನಿಟ್ಟಿನ ಕ್ರಮ ಕೈಗೊಳ್ಳಲಾಗುವುದು. ಭಾರತದಲ್ಲಿ ಕಾರ್ಯನಿರ್ವಹಿಸುವ ಯಾವುದೇ ಸಾಮಾಜಿಕ ಜಾಲತಾಣಗಳು ದೇಶದ ಸಾಂವಿಧಾನಿಕ ಬದ್ಧತೆಯ ನಡುವೆ ಕಾರ್ಯನಿರ್ವಹಿಸಬೇಕು. ಚುನಾವಣಾ ಸಮಯದಲ್ಲಿ ಸಾಮಾಜಿಕ ಜಾಲತಾಣ ಬಳಸಿಕೊಂಡು ಚುನಾವಣಾ ಪ್ರಕ್ರಿಯೆಗಳ ಮೇಲೆ ಪ್ರಭಾವ ಬೀರಲು ಪ್ರಯತ್ನಿಸುವವರ ಮೇಲೆ ಕೂಡ ಕಾನೂನು ಕ್ರಮ ಜರುಗಿಸಲಾಗುವುದು ಎಂದು ತಿಳಿಸಿದರು. बहुत ही आदर से लेते हैं और चुनाव आयोग ने बहुत ही बढ़िया काम किया है. अगर सोशल मीडिया का दुरुपयोग करके कोई चुनाव को भ्रष्टाचार से प्रभावित करने की कोशिश करेगा तो सख्त कार्रवाई की जाएगी, ये भी हम कहना चाहते हैं. और उसमें चुनाव आयोग के साथ साथ सरकारें भी काम करेंगी. जहां तक आप फेक न्यूज का सवाल है सर, एक फेक न्यूज को बस्ट करने का हमने प्लेटफॉर्म बनाया हुआ है. ಈ ಮಧ್ಯೆ ಕೇಂದ್ರ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆ ಸಚಿವೆ ಸ್ಮೃತಿ ಇರಾನಿ ಪ್ರಶ್ನೆಯೊಂದಕ್ಕೆ ಉತ್ತರಿಸಿ, ಕೋವಿಡ್ ಸಾಂಕ್ರಾಮಿಕದ ಹಿನ್ನೆಲೆಯಲ್ಲಿ ದೇಶಾದ್ಯಂತ ಅಂಗನವಾಡಿಗಳು ಮುಚ್ಚಿದ್ದರಿಂದ ಪೋಷಣ್ ಅಭಿಯಾನ್ ಯೋಜನೆಯ ಅನುದಾನ ಸಂಪೂರ್ಣ ಬಳಕೆಯಾಗಿಲ್ಲ. ಮುಂದಿನ ದಿನಗಳಲ್ಲಿ ಅದರ ಸದ್ಬಳಕೆಗೆ ಕ್ರಮ ಕೈಗೊಳ್ಳಲಾಗುವುದು. ಕಳೆದ ಡಿಸೆಂಬರ್ನಲ್ಲಿ ಎಲ್ಲ ರಾಜ್ಯಗಳ ಸಚಿವರೊಂದಿಗೆ ಚರ್ಚೆ ನಡೆಸಿದ್ದು ಅಭಿಯಾನಕ್ಕೆ ವೇಗ ನೀಡುವಂತೆ ಸಲಹೆ ನೀಡಲಾಗಿದೆ ಎಂದರು. That was thrust upon our country. I will like to highlight to the honourable member through you, sir, that I personally in fact undertook a video conference with each state on every aspect of the expenditure, especially under the Poshan Abhiyan in the month of December. We have been assured by states across the country that not only will they ensure utilization of funds, but that they will also ensure that in the year coming forth, we will ensure and enhance participation. Right. Sir, I would, on behalf of states across the country, also here highlight. ಅಂತಾರಾಷ್ಟ್ರೀಯ ಮಹಿಳಾ ಮತ್ತು ಬಾಲಕಿಯರ ದಿನದಂದು ವಿಜ್ಞಾನದ ಎಲ್ಲೆಯನ್ನು ವಿಸ್ತರಿಸಲು ಸಹಕರಿಸಿದ ಮಹಿಳಾ ವಿಜ್ಞಾನಿಗಳು ಮತ್ತು ಸಂಶೋಧಕರನ್ನು ಉಪರಾಷ್ಟ್ರಪತಿ ಎಂ ವೆಂಕಯ್ಯ ನಾಯ್ಡು ಶ್ಲಾಘಿಸಿದ್ದಾರೆ. ವಿಜ್ಞಾನ ಕ್ಷೇತ್ರದಲ್ಲಿನ ಕಂದಕ ನಿವಾರಿಸಲು ಮಹಿಳೆಯರು ಈ ಕ್ಷೇತ್ರದಲ್ಲಿ ತಮ್ಮ ವೃತ್ತಿ ಜೀವನ ಮುಂದುವರೆಸಲು ಪ್ರೋತ್ಸಾಹಿಸುವ ಸಂಕಲ್ಪ ಮಾಡುವಂತೆ ಕರೆ ನೀಡಿದರು. ಕನ್ನಡ ಸಾಹಿತ್ಯ ಪರಿಷತ್ ಜಿಲ್ಲಾ ಘಟಕದ ವತಿಯಿಂದ ಡಾಕ್ಟರ್ ಎಸ್ಸಿ ಶಂಕರೇಗೌಡ ಅಭಿನಂದನಾ ಗ್ರಂಥ ಲೋಕಾರ್ಪಣೆ ಕಾರ್ಯಕ್ರಮವನ್ನು ಮಂಡ್ಯದಲ್ಲಿಂದು ಹಮ್ಮಿಕೊಳ್ಳಲಾಗಿತ್ತು. ಆದಿಚುಂಚನಗಿರಿಯ ಮಠದ ನಿರ್ಮಲಾನಂದನಾಥ ಸ್ವಾಮೀಜಿ, ಉಪಮುಖ್ಯಮಂತ್ರಿ ಡಾಕ್ಟರ್ ಸಿಎನ್ ಅಶ್ವತ್ಥನಾರಾಯಣ್ ಅವರು ಡಾಕ್ಟರ್ ಎಸ್ಸಿ ಶಂಕರೇಗೌಡ ದಂಪತಿಯನ್ನು ಅಭಿನಂದಿಸಿದರು. ಈ ವೇಳೆ ಡಾಕ್ಟರ್ ಅಶ್ವತ್ಥನಾರಾಯಣ, ಮಂಡ್ಯ ಜಿಲ್ಲೆಯಲ್ಲಿ 5 ರೂಪಾಯಿ ಡಾಕ್ಟರ್ ಎಂದು ಶಂಕರೇಗೌಡರು ಹೆಚ್ಚು ಚಿರಪರಿಚಿತರಾಗಿದ್ದಾರೆ. ಜಿಲ್ಲೆಯ ಎಲ್ಲ ಜನರಿಗೆ ಆರೋಗ್ಯ ಸೇವೆಯನ್ನು ನೀಡುವ ಜೊತೆಗೆ ಎಲ್ಲರೂ ಶಿಕ್ಷಣ ಪಡೆಯಬೇಕು ಎಂಬ ಕನಸನ್ನು ಹೊಂದಿದ್ದಾರೆ. ಇದಕ್ಕೂ ಪೂರಕವಾಗಿ ಕಾರ್ಯನಿರ್ವಹಿಸುತ್ತಿದ್ದಾರೆ. ಅವರ ಸೇವೆ ಶ್ಲಾಘನೀಯ ಎಂದು ಅವರು ತಿಳಿಸಿದರು. ವೃತ್ತಿ ಜೀವನದಲ್ಲಿ ದುಡ್ಡು ಮಾಡುವುದು ಸಹಜ. ಇಂತಹ ಸಂದರ್ಭದಲ್ಲಿ ಶಂಕರೇಗೌಡರು ಸಮಾಜಕ್ಕಾಗಿ ನಿಸ್ವಾರ್ಥ ಸೇವೆ ಸಲ್ಲಿಸುತ್ತಿದ್ದಾರೆ. ಇದು ಎಲ್ಲರಿಗೂ ಮಾದರಿ ಹಾಗೂ ಅನುಕರಣೀಯ ಎಂದು ಗುಣಗಾನ ಮಾಡಿದರು. ನಮ್ಮ ರೋಗಿಗಳು ಅಥವಾ ಪಡಿಬೇಕು, ಏನೋ ಒಂದು ಚಿಕಿತ್ಸೆಗೆ ಒಂದು ಮೊತ್ತವನ್ನ ಅಥವಾ ಒಂದು ಚಾರ್ಜ್ ಮಾಡಬೇಕು ಅನ್ನುವಂಥ ದೃಷ್ಟಿಯಲ್ಲಿ ಅವರು ಒಂದು 5 ರೂಪಾಯಿ ತಗೊಳ್ತಿದ್ದಾರೆ. ಅದನ್ನು ಅವರೇನು ಕೊಡಬೇಕು ಅಂತ ಏನೋ ಯಾರಿಂದ ಬಯಸಿಲ್ಲ. ಕೊಡಬೇಕಾದ್ರೂ ಕೊಡ್ಬೋದು, ಕೊಡದೆ ಬಿಡಬಹುದು. ಈ ರೀತಿ ಮನಸ್ಥಿತಿಯಲ್ಲಿ ನಾವೆಲ್ಲ ಈ ಭಾವನೆಗಳನ್ನ ಸನ್ಮಾನ ಸ್ವೀಕರಿಸಿದ ಡಾಕ್ಟರ್ ಶಂಕರೇಗೌಡ ಅವರು, ಜನರ ಪ್ರೀತಿ ಅಭಿಮಾನದ ಮುಂದೆ ಯಾವ ಪ್ರಶಸ್ತಿಯೂ ದೊಡ್ಡದಲ್ಲ. ಜನರಿಗಾಗಿ ಸದಾ ಕರ್ತವ್ಯ ನಿರ್ವಹಿಸಲು ತಾವು ಸಿದ್ಧರಿರುವುದಾಗಿ ಅವರು ತಿಳಿಸಿದರು.
ಯಾವುದೇ ಒಬ್ಬ ಮನುಷ್ಯನ ಜ್ಞಾನ ಇರಲಿ, ಅದು ಬಹಳ ಜನಕ್ಕೆ ತೆಗೆದುಕೊಂಡೇ ಹೋದರೆ ಆ ಜ್ಞಾನಕ್ಕೆ ನಾವು ಅಷ್ಟು ಬೆಲೆಯನ್ನಾಗಲಿ ಕೊಟ್ಟಂತೆ ಆಗುವುದಿಲ್ಲ. ನಾವು ಹೆಚ್ಚಿಗೆ ಜನಗಳ ಜೊತೆಯಲ್ಲಿ ಸ್ಪರ್ಧಿಸದೇ ಹೋದರೆ ಅವರ ಕಷ್ಟ ಸುಧಾರಣೆಗೆ ನಾವು ಭಾಗಿಯಾಗದೆ ನಾವು ಏನನ್ನು ಮಾಡಿದ್ದೀವಿ ಎಂದು ಹೇಳಲು ಸಾಧ್ಯ. ಕೃಷಿ ತಂತ್ರಜ್ಞಾನ ಸಂಸ್ಥೆ ಬೆಂಗಳೂರಿನಲ್ಲಿಂದು ಕೃಷಿ ಮಾರುಕಟ್ಟೆ ಕಾಯ್ದೆಗಳ ಅನುಷ್ಠಾನದಿಂದ ರೈತರಿಗೆ ಆಗುವ ಸಾಧಕ ಬಾಧಕಗಳ ಕಾರ್ಯಾಗಾರವನ್ನು ಹಮ್ಮಿಕೊಂಡಿತ್ತು. ಕೃಷಿ ಮಾರುಕಟ್ಟೆ ಇಲಾಖೆ ನಿರ್ದೇಶಕ ಕರಿಗೌಡ ಕಾರ್ಯಕ್ರಮವನ್ನು ಉದ್ಘಾಟಿಸಿದರು. ಡಿಡಿ ನ್ಯೂಸ್ನೊಂದಿಗೆ ಕೃಷಿ ವಿಶ್ವವಿದ್ಯಾಲಯದ ನಿವೃತ್ತ ಪ್ರಾಧ್ಯಾಪಕ ಹಾಗೂ ಕೃಷಿ ಆಯೋಗದ ಮಾಜಿ ಅಧ್ಯಕ್ಷ ಪ್ರೊಫೆಸರ್ ಟಿಎನ್ ಪ್ರಕಾಶ್ ಕಮ್ಮರಡಿ, ಕೇಂದ್ರ ಸರ್ಕಾರ ಜಾರಿಗೆ ತಂದಿರುವ ಕೃಷಿ ಕಾಯ್ದೆಗಳನ್ನು ವಿರೋಧಿಸಿ ರೈತರ ಪ್ರತಿಭಟನೆ 76ನೇ ದಿನಕ್ಕೆ ಕಾಲಿಟ್ಟಿದೆ. ಕಾಯ್ದೆ ಜಾರಿಗೆ ತರುವ ಮುನ್ನ ರೈತರು ಮತ್ತು ತಂತ್ರಜ್ಞರೊಂದಿಗೆ ಚರ್ಚೆ ನಡೆಸಿದ್ದರೆ ಈ ರೀತಿಯ ಸಮಸ್ಯೆ ಆಗುತ್ತಿರಲಿಲ್ಲ. ರೈತರ ಬೆಳೆಗಳಿಗೆ ನ್ಯಾಯಯುತ ಬೆಲೆ ನಿಗದಿ ಮಾಡುವ ಡಾ. ಸ್ವಾಮಿನಾಥನ್ ವರದಿಯನ್ನು ಜಾರಿಗೆ ತಂದಿಲ್ಲ ಎಂದು ಹೇಳಿದರು. ಕೇಂದ್ರ ಸರ್ಕಾರ ಈ ಕಾಯ್ದೆಯನ್ನು 18 ತಿಂಗಳ ಎಲ್ಲ ಅಸಮಾಧಾನ, ಪ್ರತಿಭಟನೆ, ಹೋರಾಟಗಳನ್ನು ಗಮನಿಸಿ ಕಾಣುತ್ತೆ. 18 ತಿಂಗಳ ಕಾಲ ಈ ಕಾಯ್ದೆ ತಡೆ ಹಿಡಿಬೇಕು ಅಂತ ಪ್ರಸ್ತಾವನೆ ಇಟ್ಟಿದೆ. ಅದನ್ನು ಕೂಡ ರೈತರು ಒಪ್ತಾ ಇಲ್ಲ. ಅಥವಾ ಬದಲಾವಣೆಗಳಾಗಲೇ ಕೃಷಿ ತಂತ್ರಜ್ಞರ ಸಂಸ್ಥೆ ಅಧ್ಯಕ್ಷ ಪ್ರೊಫೆಸರ್ ವಿ ವೀರಭದ್ರಯ್ಯ, ಕೃಷಿ ಕಾಯ್ದೆಯಿಂದ ರೈತರಿಗೆ ಆಗುವ ಸಾಧಕ ಬಾಧಕ, ಪರ ವಿರೋಧದ ವಿಷಯಗಳ ಕುರಿತು ಸುದೀರ್ಘವಾಗಿ ಚರ್ಚೆ ನಡೆಸಲಾಯಿತು ಎಂದರು. ಈ ಸರ್ಕಾರ ಯಾವ ಸರ್ಕಾರದ ಪರನೂ ಅಲ್ಲ, ಈ ಕಾಯ್ದೆಗಳ ಪರವಾಗಿ ನಾವು ಮಾತಾಡ್ತೇವೆ. ಕಾಯ್ದೆಗಳಲ್ಲಿ ಏನು ಒಳ್ಳೆಯ ಅಂಶ ಇದೆ ಅಥವಾ ಯಾವ ಅಂಶದಲ್ಲಿ ಬದಲಾವಣೆ ಆಗಬೇಕು, ಇಷ್ಟರ ಬಗ್ಗೆ ನಾವು ಇವತ್ತಿನ ದಿವಸ ವಿಚಾರ ವಿನಿಮಯ ಮಾಡಿ ಕೆಲವು ಶಿಫಾರಸುಗಳನ್ನು ಸರ್ಕಾರಕ್ಕೆ ಕಳಿಸೋರಿದ್ದೇವೆ. ಸಂಸ್ಥೆಯ ಉಪಾಧ್ಯಕ್ಷ ಡಾಕ್ಟರ್ ಜಿ ಈಶ್ವರಪ್ಪ ಕಾಯ್ದೆಗಳ ಕುರಿತು ಮಾಹಿತಿ ಹಂಚಿಕೊಂಡರು. ಅರ್ಥ ಆಗದೇ ಇದ್ರೆ ಒಂದು ಆನೆ ಮುಟ್ಟಿದಾಗ ಏನಾಗುತ್ತೋ ಹಂಗಾಗ್ಬಿಡುತ್ತೆ. ಈ ಒಂದು ಸಮಸ್ಯೆಗಳನ್ನ ಸರಿಯಾಗಿ ಈ ಕಾಯ್ದೆಯಿಂದ ನಿಜವಾಗೂ ಎಷ್ಟು ಮಟ್ಟಿಗೆ ಸಾಧಕ ಬಾಧಕಗಳಿದ್ದಾವೆ, ಇದನ್ನು ಎಷ್ಟು ಮಟ್ಟಿಗೆ ನಾವು ಅಳವಡಿಸ್ಕೋಬೋದು ಅನ್ನೋದೊಂದು ಪೂರ್ಣ ಮಾಹಿತಿ ನಾವು ರೈತರಿಗೆ ಕೊಡೋದು ಭಾಳ ಮುಖ್ಯ. ಹಾಗಾಗಿ ನಾವು ಇವತ್ತು ಮಾರುಕಟ್ಟೆ ಇಲಾಖೆ ಮತ್ತು ರೈತ ಬೆಲೆ ಆಯೋಗ ಇವೆರಡೂ ಕೂಡ ಇದಕ್ಕೆ ಸಂಬಂಧಪಟ್ಟಂಥ ಒಂದು ಇಲಾಖೆಗಳು, ಇವ್ರನ್ನೂ ಕೂಡ ನಾವು ಇದರಲ್ಲಿ ತೊಡಗಿಸ್ಕೊಂಡು ಈ ಒಂದು ನಮ್ಮ ರೈತರನ್ನ ಇದ್ರ ಬಗ್ಗೆ ಹೆಚ್ಚಿನ ಮಾಹಿತಿ ಕೊಡೋದ್ರ ಮೂಲಕ ಅವ್ರನ್ನ ಎಷ್ಟರ ಮಟ್ಟಿಗೆ ನಾವು ತಯಾರು ಮಾಡಬೇಕಾಗತ್ತೆ ಮುಂದಿನ ದಿವಸಗಳಲ್ಲಿ. ಕೇಂದ್ರ ಸರ್ಕಾರ ಕೃಷಿ ವಿಶ್ವವಿದ್ಯಾಲಯದ ನಿವೃತ್ತ ಪ್ರಾಧ್ಯಾಪಕ ಟಿಎನ್ ವೆಂಕಟರೆಡ್ಡಿ, ಕೇಂದ್ರ ಸರ್ಕಾರ ಜಾರಿಗೆ ತಂದಿರುವ ಕೃಷಿ ಕಾಯ್ದೆಗಳಿಂದಾಗಿ ರಾಜ್ಯದಲ್ಲಿ 162 ಎಪಿಎಂಸಿಗಳ ಅಧಿಕಾರವನ್ನು ಮೊಟಕುಗೊಳಿಸಲಾಗಿದೆ. ಎಪಿಎಂಸಿ ಪ್ರಾಂಗಣದಲ್ಲಿ ಮಾತ್ರ ಉತ್ಪನ್ನ ಮಾರಾಟ ಮಾಡಲು ಅವಕಾಶ ಮಾಡಿಕೊಡಲಾಗಿದೆ ಎಂದು ಅವರು ತಿಳಿಸಿದರು. ಸೀಮಿತಗೊಳಿಸಿದ್ದಾರೆ. ಇದರಿಂದ ಮಾರುಕಟ್ಟೆಯ ಹೊರಗಡೆ ಏನು ವ್ಯಾಪಾರ ವಹಿವಾಟು ನಡೀತದೋ ಅದಕ್ಕೂ ಎಪಿಎಂಸಿಗೆ ಯಾವುದೇ ಸಂಬಂಧ ಇರೋದಿಲ್ಲ. ಈ ಹೊರಗಡೆ ಏನಪ್ಪ ಅಂದರೆ, ಒಂದು ಕೇಂದ್ರ ಸರ್ಕಾರ ತಂದಿರೋ ಕಾನೂನು ಪ್ರಕಾರ ಯಾರು ಬೇಕಿದ್ರೂ ಇಲ್ಲಿ ಖರೀದಿ ಮಾಡ್ಬೋದು. ರೈತರು ತಮ್ಮ ತೋಟದಲ್ಲೇ ಅಥವಾ ಕಣದಲ್ಲೋ ಹಳ್ಳಿನಲ್ಲೇ ಮಾರಾಟ ಮಾಡ್ಬೋದು. ಕಡ್ಡಾಯವಾಗಿ ಎಪಿಎಂಸಿಗೆ ತಗೊಂಡು ಹೋಗಬೇಕಾಗಿಲ್ಲ. ಮೊದಲು ಇದು ಇತ್ತು. ಈ ಕಾರ್ಯಕ್ರಮಕ್ಕೆ ಹಾಗೂ ಬೆಂಗಳೂರಿನ ರವೀಂದ್ರ ಕಲಾಕ್ಷೇತ್ರದಲ್ಲಿ ಇಂದು ನಡೆದ ದಿವ್ಯಾಂಗರ ಹಾಗೂ ಹಿರಿಯ ನಾಗರಿಕರ ದಿನಾಚರಣೆಯನ್ನು ಉಪಮುಖ್ಯಮಂತ್ರಿ ಡಾ. ಸಿಎನ್ ಅಶ್ವತ್ಥನಾರಾಯಣ್ ಉದ್ಘಾಟಿಸಿದರು. ಕಂದಾಯ ಸಚಿವ ಆರ್ ಅಶೋಕ, ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆ ಸಚಿವೆ ಶಶಿಕಲಾ ಜೊಲ್ಲೆ ಮತ್ತಿತರರು ಉಪಸ್ಥಿತರಿದ್ದರು. ಬಳಿಕ ಡಾ. ಸಿಎನ್ ಅಶ್ವತ್ಥನಾರಾಯಣ್ ಹಿರಿಯ ನಾಗರಿಕರ ಸಬಲೀಕರಣಕ್ಕಾಗಿ ಸರ್ಕಾರ 2007ರಲ್ಲಿ ಕಾಯ್ದೆ ಸೇರಿದಂತೆ ಹಲವಾರು ಯೋಜನೆಗಳನ್ನು ಜಾರಿಗೆ ತಂದಿದ್ದು, ಅವರ ಆರೋಗ್ಯ ಹಾಗೂ ಆರೈಕೆಗೆ ಆದ್ಯತೆ ನೀಡಬೇಕು. ತಂದೆ ತಾಯಿಯನ್ನು ಆರೈಕೆ ಮಾಡುವುದು ನಮ್ಮ ಜವಾಬ್ದಾರಿ ಹಾಗೂ ಕರ್ತವ್ಯವಾಗಿದೆ ಎಂದರು. ಹಿರಿಯ ನಾಗರಿಕರಿಗೆ ಉತ್ತಮವಾಗಿ ನಡೆಸ್ಕೊಳ್ಳುವಂಥದ್ದು, ಅವರಿಗೆ ಆರೈಕೆ ಮಾಡುವಂಥದ್ದು ನಮ್ಮ ಸಂಸ್ಕೃತಿಯಲ್ಲಿ ಇರುವಂಥದ್ದು. ಆದರೆ ಎಲ್ಲೊಂದು ಕಡೆ ನಗರೀಕರಣದಲ್ಲಿ ಮತ್ತು ಆರ್ಥಿಕ ಒತ್ತಡದಲ್ಲಿ ನಮ್ಮ ಆದ್ಯತೆಗಳು ಎಲ್ಲೇ ಒಂದು ಕಡೆ ಬೇರೆ ಬೇರೆ ರೀತಿಯ ಆದ್ಯತೆಗಳು ಕೊಡುವಂಥದ್ದು ಆಗ್ತಿದೆ. ಹಾಗಾಗಿ ಈ ದಿಕ್ಕಿನಲ್ಲಿ ಸರ್ಕಾರ ಇವನ್ನೆಲ್ಲ ಮನಗಂಡು ಕೆಲವೊಂದು ವರ್ಷದಿಂದ ಹಲವಾರು ಸುಧಾರಣೆಗಳನ್ನ ತಂದಿರುವಂಥದ್ದಿದೆ. ಸಚಿವ ಆರ್ ಅಶೋಕ, ದಿವ್ಯಾಂಗರನ್ನು ಸಮಾಜದಲ್ಲಿ ಸಮಾನತೆಯಿಂದ ಕಾಣಬೇಕು. ಎಲ್ಲ ರಂಗದಲ್ಲೂ ಅವರಿಗೂ ಸಮಾನ ಅವಕಾಶ ಕಲ್ಪಿಸಿದಾಗ ಮಾತ್ರ ದಿನಾಚರಣೆಗೆ ಅರ್ಥ ಬರಲಿದೆ ಎಂದರು.
ಈ ಒಂದು ದಿನಾಚರಣೆಯನ್ನು ನಾವೇನು ಮಾಡ್ತಾ ಇದ್ದೀವಿ ಅದಕ್ಕೆ ಅರ್ಥ ಬರುತ್ತೆ. ಆ ಅರ್ಥ ಬರುವಂಥ ರೀತಿಯಲ್ಲಿ ನಮ್ಮ ಶ್ರೀಮತಿ ಶಶಿಕಲಾ ಜೊಲ್ಲೆ ಅವರು ಒಂದು ಹೆಜ್ಜೆಯನ್ನು ಇಟ್ಟಿದ್ದಾರೆ. ಅವರಿಗೆ ಒಂದು ಸಮಾಜದಲ್ಲಿ ಈ ಗೌರವವನ್ನು ಸಿಗಬೇಕು ಅಂತೇಳಿ. ಮನುಷ್ಯನಿಗೆ ಆಸೆ ಬಹಳ ಇದೆ. ಕಣ್ಣಿದ್ದವ್ರಿಗೆ ದೇವರನ್ನ ನಾವು ಬೇಡ್ತೀವಿ, ನನಗೇನು ಬೇಡ ನೀನು, ನನಗೇನು ಕೊಡಬೇಡ ನೀನು, ನನ್ನ ಕಣ್ಣು ಮಾತ್ರ ಕೊಡು ಸಾಕು ಅಂತ ಕೇಳಿ ಶ್ರೀಕರನ್ನು ಗೌರವಿಸಿ. ಇದಕ್ಕೂ ಮುನ್ನ ದಿವ್ಯಾಂಗ ಮಕ್ಕಳಿಂದ ನಡೆದ ಗೀತ ಗಾಯನ ಪ್ರಸ್ತುತಿ ಗಮನ ಸೆಳೆಯಿತು. ದೇಶದಲ್ಲಿ ಮುಕ್ತ, ನ್ಯಾಯಸಮ್ಮತ ಅಷ್ಟೇ ಅಲ್ಲದೆ ವ್ಯಕ್ತಿಗತ ಅಂತರ ಕಾಯ್ದುಕೊಂಡು ಕೋವಿಡ್ ಹಾಗೂ ಆಮಿಷ ಮುಕ್ತ ಚುನಾವಣೆಯನ್ನು ನಡೆಸಲು ಕೇಂದ್ರ ಚುನಾವಣಾ ಆಯೋಗ ಬದ್ಧವಾಗಿದೆ ಎಂದು ಮುಖ್ಯ ಚುನಾವಣಾ ಆಯುಕ್ತ ಸುನಿಲ್ ಅರೋರಾ ತಿಳಿಸಿದ್ದಾರೆ. ವಿಧಾನಸಭೆ ಚುನಾವಣೆ ನಡೆಸಲಿರುವ ತಮಿಳುನಾಡಿಗೆ ಭೇಟಿ ನೀಡಿ 2 ದಿನಗಳ ಕಾಲ ಚುನಾವಣಾ ಸಿದ್ಧತೆಗಳ ಪರಾಮರ್ಶೆ ನಡೆಸಿದ ತರುವಾಯ ಚೆನ್ನೈನಲ್ಲಿ ಸುದ್ದಿಗಾರರೊಂದಿಗೆ ಅವರು ಎಲ್ಲ ರಾಜಕೀಯ ಪಕ್ಷಗಳ ಮನವಿ, ಅಹವಾಲುಗಳನ್ನು ಆಲಿಸಲಾಗಿದ್ದು ವಿವರವಾಗಿ ಪರಾಮರ್ಶಿಸಲಾಗಿದೆ ಎಂದರು. ಕೆಲವು ಪಕ್ಷಗಳು ಮತದಾನ ನಡೆದ 1-2 ದಿನಗಳಲ್ಲೇ ಮತ ಎಣಿಕೆ ನಡೆಯಬೇಕು ಎಂದು ಬಯಸಿವೆ. ಆದರೆ ಹೆಚ್ಚು ರಾಜ್ಯಗಳಲ್ಲಿ ಚುನಾವಣೆ ನಡೆಯುತ್ತಿರುವುದರಿಂದ ಏಕರೂಪವಾಗಿ ಮತ ಎಣಿಕೆ ನಡೆಯಲಿದೆ ಎಂದರು. ಚುನಾವಣೆ ಸಮಯದಲ್ಲಿ ಚುನಾವಣಾ ವೆಚ್ಚದ ಮೇಲೆ ನಿಗಾ ಇಡಲು ವೀಕ್ಷಕರನ್ನು ಇತರ ರಾಜ್ಯಗಳಿಂದ ನಿಯುಕ್ತಿಗೊಳಿಸಲಾಗುವುದು. ಭದ್ರತೆಗಾಗಿ ಹೆಚ್ಚುವರಿ ಕೇಂದ್ರೀಯ ಸಶಸ್ತ್ರ ಪೊಲೀಸ್ ಪಡೆಯನ್ನು ನಿಯೋಜಿಸಲಾಗುವುದು ಎಂದರು. ಇತರ ರಾಜ್ಯಗಳ ಚುನಾವಣಾ ಸಿದ್ಧತೆಯನ್ನು ಪರಾಮರ್ಶಿಸಿದ ತರುವಾಯ ಚುನಾವಣಾ ದಿನಾಂಕ ವೇಳಾಪಟ್ಟಿ ಪ್ರಕಟಿಸಲಾಗುವುದು ಎಂದು ಮುಖ್ಯ ಚುನಾವಣಾ ಆಯುಕ್ತರು ತಿಳಿಸಿದರು. Mr. Sinha and his team, they take into account all that. For example, the exams. He had 4 or 5 meetings with the chairman of Central Board of Education and gave him our feedback on the dates, etc., which to a large extent were accommodated. ಆತ್ಮನಿರ್ಭರ ಭಾರತ ಅಭಿಯಾನ ಬಡವರ, ರೈತರ, ಕಾರ್ಮಿಕರ ಮತ್ತು ಮಧ್ಯಮ ವರ್ಗದವರ ಭವಿಷ್ಯ ನಿರ್ಮಾಣದ ಮಾಧ್ಯಮವಾಗಿದೆ ಎಂದು ಪ್ರಧಾನಿ ನರೇಂದ್ರ ಮೋದಿ ಪ್ರತಿಪಾದಿಸಿದ್ದಾರೆ. ದೆಹಲಿಯಲ್ಲಿಂದು ಪಂಡಿತ್ ದೀನ್ ದಯಾಳ್ ಉಪಾಧ್ಯಾಯ ಅವರ ಪುಣ್ಯತಿಥಿ ಅಂಗವಾಗಿ ಆಯೋಜಿಸಿದ್ದ ಸಮರ್ಪಣಾ ದಿನದ ಕಾರ್ಯಕ್ರಮದಲ್ಲಿ ಅವರು ದೇಶದ ಮೂಲಸೌಕರ್ಯ ವಲಯದಲ್ಲಿ ಆಗುತ್ತಿರುವ ಪರಿವರ್ತನಾತ್ಮಕ ಬದಲಾವಣೆಗಳು ನಾಗರಿಕರ ಜೀವನ ಸುಗಮಗೊಳಿಸುತ್ತದೆ ಎಂದರು. ರಾಜನೀತಿಗಿಂತ ರಾಷ್ಟ್ರನೀತಿಯೇ ಪರಮೋಚ್ಚ ಎಂದು ಪ್ರತಿಪಾದಿಸಿದ ದೀನ್ ದಯಾಳ್ ಉಪಾಧ್ಯಾಯ ಅವರ ವಿಚಾರಗಳನ್ನು ಕೇಳಿದಾಗ, ಓದಿದಾಗ ಹೊಸ ಹುರುಪು ಮೂಡುತ್ತದೆ. ಅವರ ಚಿಂತನೆಗಳು ಏಕಾತ್ಮ ಮಾನವ ದರ್ಶನ ಅಂದಿಗೂ ಪ್ರಸ್ತುತ, ಇಂದಿಗೂ ಪ್ರಸ್ತುತ, ಮುಂದೆಯೂ ಪ್ರಸ್ತುತವಾಗಿರುತ್ತದೆ ಎಂದರು. उनके विचारों में हर बार एक नई ताजगी, एक नया दृष्टिकोण, एक नवीनता का अनुभव होता है. उनके विचार आज भी उतने ही प्रासंगिक है जितने तब थे और आने वाले समय में भी उतने ही आवश्यक रहेंगे जितने आज है. एकात्म मानव दर्शन का उनका विचार मानव मात्र के लिए था. इसलिए जहां भी मानवता की सेवा का प्रश्न होगा, मानवता के कल्याण की बात होगी, दीनदयाल जी का एकात्म मानव दर्शन प्रासंगिक रहेगा ही रहेगा. एकात्म मानव दर्शन में विशेष रूप से इन 3 शब्दों में व्यष्टि से समष्टि की यात्रा व्यक्त होती है, स्वार्थ से परमार्थ की यात्रा का मार्ग स्पष्ट होता है.
ರಾಜ್ಯದಲ್ಲಿ ಪಡಿತರ ಯೋಜನೆಯಡಿ ರಾಗಿ ಮತ್ತು ಜೋಳ ವಿತರಣೆ ಮಾಡುವ ಬೇಡಿಕೆ ಕುರಿತು ಆಹಾರ ಮತ್ತು ನಾಗರಿಕ ಪೂರೈಕೆ ಸಚಿವ ಉಮೇಶ್ ಕತ್ತಿ ದೆಹಲಿಯಲ್ಲಿಂದು ಕೇಂದ್ರ ಸಚಿವ ಡಿವಿ ಸದಾನಂದಗೌಡ ಅವರನ್ನು ಭೇಟಿ ಮಾಡಿ ಚರ್ಚೆ ನಡೆಸಿದರು. ಈ ವೇಳೆ ಸಂಬಂಧಪಟ್ಟ ಖಾತೆಯ ಸಚಿವರಾದ ಸಾಹೇಬ್ ದಾನ್ವೆ ಅವರನ್ನು ಸಂಪರ್ಕಿಸಿ ರಾಜ್ಯದ ಬೇಡಿಕೆ ಈಡೇರಿಸಲು ಅಗತ್ಯ ಕ್ರಮ ಕೈಗೊಳ್ಳುವಂತೆ ಸೂಚಿಸಲಾಯಿತು ಎಂದು ಡಿವಿ ಸದಾನಂದಗೌಡ ಅವರು ಟ್ವೀಟ್ನಲ್ಲಿ ತಿಳಿಸಿದ್ದಾರೆ. ಸಂಸದ ಅಣ್ಣಾ ಸಾಹೇಬ್ ಜೊಲ್ಲೆ, ರಮೇಶ್ ಕತ್ತಿ ಉಪಸ್ಥಿತರಿದ್ದರು. ಕರ್ನಾಟಕ ಪ್ರವಾಸೋದ್ಯಮ ಯೋಜನೆಗಳ ಬಗ್ಗೆ ಸಚಿವ ಸಿಪಿ ಯೋಗೇಶ್ವರ್ ಅವರು ದೆಹಲಿಯಲ್ಲಿ ಸದಾನಂದಗೌಡ ಅವರನ್ನು ಭೇಟಿಯಾಗಿ ಚರ್ಚೆ ನಡೆಸಿದರು. ಕರಾವಳಿ, ಮಲೆನಾಡು, ಹಳ್ಳಕೊಳ್ಳಗಳು, ತೀರ್ಥಕ್ಷೇತ್ರಗಳು, ಸಾಂಸ್ಕೃತಿಕ ಮತ್ತು ಪಾರಂಪರಿಕ ಆಕರ್ಷಣೆ ಹೊಂದಿರುವ ರಾಜ್ಯದ ಪ್ರವಾಸೋದ್ಯಮ ಬೆಳವಣಿಗೆಗೆ ಕೇಂದ್ರದಿಂದ ಎಲ್ಲ ನೆರವು ನೀಡುವುದಾಗಿ ಯೋಗೇಶ್ವರ್ ಅವರಿಗೆ ಸದಾನಂದಗೌಡ ಅವರು ಭರವಸೆ ನೀಡಿದ್ದಾರೆ. ರಾಜ್ಯದಲ್ಲಿ ಇಂದು ಹೊಸದಾಗಿ 430 ಕೋವಿಡ್ ಪ್ರಕರಣಗಳು ದೃಢಪಟ್ಟಿದ್ದು, ಇದರೊಂದಿಗೆ ಒಟ್ಟು ಸೋಂಕು ಪ್ರಕರಣಗಳ ಸಂಖ್ಯೆ 9,44,053ಕ್ಕೆ ಏರಿಕೆಯಾಗಿದೆ. ಇಂದು 340 ಮಂದಿ ಆಸ್ಪತ್ರೆಯಿಂದ ಬಿಡುಗಡೆಯಾಗಿದ್ದು, ಇದುವರೆಗೂ ಗುಣಮುಖರಾದವರ ಒಟ್ಟು ಸಂಖ್ಯೆ 9,25,829ಕ್ಕೆ ತಲುಪಿದೆ. ಇಂದು 7 ಮಂದಿ ಸಾವನ್ನಪ್ಪಿದ್ದು, ಮೃತಪಟ್ಟವರ ಸಂಖ್ಯೆ 12,251ಕ್ಕೆ ಏರಿಕೆಯಾಗಿದೆ. ಸದ್ಯ ರಾಜ್ಯದಲ್ಲಿ 5,958 ಸಕ್ರಿಯ ಪ್ರಕರಣಗಳಿವೆ. 137 ಮಂದಿ ರಾಜ್ಯದ ವಿವಿಧ ಆಸ್ಪತ್ರೆಗಳಲ್ಲಿ ತೀವ್ರ ನಿಗಾ ಘಟಕದಲ್ಲಿ ಚಿಕಿತ್ಸೆ ಪಡೆಯುತ್ತಿದ್ದಾರೆ. ಇಂದು 68,194 ಮಾದರಿಗಳ ಪರೀಕ್ಷೆ ನಡೆಸಿದ್ದು, ಇದುವರೆಗೂ 1,77,60,112 ಮಂದಿಗೆ ಕೊರೋನಾ ಪರೀಕ್ಷೆ ನಡೆಸಲಾಗಿದೆ ಎಂದು ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ ತಿಳಿಸಿದೆ. ಬೆಂಗಳೂರಿನಲ್ಲಿ ಇಂದು 228 ಮಂದಿಗೆ ಸೋಂಕು ತಗುಲಿದ್ದು, ಒಟ್ಟು ಸೋಂಕು ಪ್ರಕರಣಗಳ ಸಂಖ್ಯೆ 4,01,323ಕ್ಕೆ ಏರಿಕೆಯಾಗಿದೆ. ಇಂದು 128 ಮಂದಿ ಆಸ್ಪತ್ರೆಯಿಂದ ಬಿಡುಗಡೆಯಾಗಿದ್ದು, ಇದುವರೆಗೂ ಗುಣಮುಖರಾದವರ ಸಂಖ್ಯೆ 3,92,985ಕ್ಕೆ ಏರಿಕೆಯಾಗಿದೆ. ಸದ್ಯ 3,920 ಸಕ್ರಿಯ ಪ್ರಕರಣಗಳಿವೆ. ಬೆಂಗಳೂರಿನಲ್ಲಿ 6 ಸಾವನ್ನಪ್ಪಿದ್ದು, ಇದುವರೆಗೂ ಒಟ್ಟು 4,417 ಮಂದಿ ಸಾವನ್ನಪ್ಪಿದ್ದಾರೆ. ಬಾಗಲಕೋಟೆ, ಬೀದರ್, ಹಾವೇರಿ ಜಿಲ್ಲೆಗಳಲ್ಲಿ ಇಂದು ಯಾವುದೇ ಸೋಂಕು ಪ್ರಕರಣ ದಾಖಲಾಗಿಲ್ಲ. ಉಳಿದಂತೆ ಜಿಲ್ಲೆಗಳ ವಿವರ ಹೀಗಿದೆ. ಇಂದು ಮೌನಿ ಅಮಾವಾಸ್ಯೆ. ಮಾಘ ಮಾಸದ ಈ ಅಮಾವಾಸ್ಯೆಯ ದಿನ ತೀರ್ಥಕ್ಷೇತ್ರದಲ್ಲಿನ ನದಿಗಳಲ್ಲಿ ಪುಣ್ಯ ಸ್ನಾನ ಮಾಡುವುದು ಸಂಪ್ರದಾಯ. ಹೀಗಾಗಿ ಪ್ರಯಾಗ್ರಾಜ್, ವಾರಣಾಸಿ, ಅಯೋಧ್ಯೆ, ಹರಿದ್ವಾರ ಸೇರಿದಂತೆ ಹಲವು ಕಡೆಗಳಲ್ಲಿ ಗಂಗಾ ಪೂಜೆ ಮಾಡಿದ ಲಕ್ಷಾಂತರ ಜನರು ಪವಿತ್ರ ಸ್ನಾನ ಮಾಡಿದರು. ಪುಣ್ಯ ಸ್ನಾನಕ್ಕೆ ಹೆಚ್ಚಿನ ಸಂಖ್ಯೆಯಲ್ಲಿ ಭಕ್ತರು ಆಗಮಿಸುವ ಕಾರಣ ಪ್ರಯಾಗ್ರಾಜ್ನಲ್ಲಿ ಬಿಗಿ ಭದ್ರತೆ ಏರ್ಪಡಿಸಲಾಗಿತ್ತು. ಮುನ್ನೆಚ್ಚರಿಕೆ ಕ್ರಮವಾಗಿ ಈಜುಪಟುಗಳನ್ನು ನದಿ ತಟದಲ್ಲಿ ನಿಯೋಜಿಸಲಾಗಿತ್ತು. ಹರಿದ್ವಾರದಲ್ಲಿ ಸೋಮವತಿ ಅಮಾವಾಸ್ಯೆಯ ಅಂಗವಾಗಿ ಗಂಗಾ ಪೂಜೆ ನೆರವೇರಿಸಿ ಪುಣ್ಯ ಸ್ನಾನ ಮಾಡಿದರು. ಸ್ಥಳೀಯ ಪ್ರಾಧಿಕಾರ ಯಾತ್ರಿಕರಿಗೆ ವಿಶೇಷ ವ್ಯವಸ್ಥೆ ಕಲ್ಪಿಸಿತ್ತು. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ಪಿಎಂ ಸ್ವನಿಧಿ ಯೋಜನೆಯಡಿ ಬೀದಿ ಬದಿಯ ವ್ಯಾಪಾರಿಗಳಿಗೆ ಸಾಲ ಸೌಲಭ್ಯ. ವೇಳಾಪಟ್ಟಿ ಪ್ರಕಟಿಸಲು ಅಧಿಕಾರಿಗಳಿಗೆ ಮುಖ್ಯಮಂತ್ರಿ ಬಿಎಸ್ ಯಡಿಯೂರಪ್ಪ ಸೂಚನೆ. ಪ್ರಧಾನಿ ಉತ್ತರ ಪ್ರಸ್ತಾಪಿಸಿದ ರಾಹುಲ್ ಗಾಂಧಿ ಹೇಳಿಕೆಗೆ ಆಕ್ಷೇಪ. ಬಜೆಟ್ ಕುರಿತ ಚರ್ಚೆಗೆ ಸೀಮಿತಗೊಳಿಸಲು ಸ್ಪೀಕರ್ಗೆ ಸಚಿವ ಪ್ರಹ್ಲಾದ್ ಜೋಶಿ ಮನವಿ. ರಾಜ್ಯದಲ್ಲಿ ಹೊಸದಾಗಿ 430 ಕೋವಿಡ್ ಪ್ರಕರಣ, 7 ಮಂದಿ ಸಾವು, 340 ಮಂದಿ ಚೇತರಿಕೆ. ಮೌನಿ ಅಮಾವಾಸ್ಯೆ ಹಿನ್ನೆಲೆ ಹರಿದ್ವಾರ ಸೇರಿ ಹಲವೆಡೆ ಲಕ್ಷಾಂತರ ಜನರಿಂದ ಪುಣ್ಯ ಸ್ನಾನ, ಎಲ್ಲೆಡೆ ಬಿಗಿ ಭದ್ರತೆ. ನಮ್ಮ ವಾರ್ತಾ ಪ್ರಸಾರವನ್ನು ನೀವು ಡಿಡಿ ಚಂದನ ನ್ಯೂಸ್ ಯೂಟ್ಯೂಬ್ ಚಾನೆಲ್ನಲ್ಲೂ ವೀಕ್ಷಿಸಬಹುದು. ಇಲ್ಲಿಗೆ ಇಂದಿನ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು. ಸತ್ಯ, ಸಮರ್ಥ, ಸಂಪೂರ್ಣ ಸುದ್ದಿಗಾಗಿ ವೀಕ್ಷಿಸಿ ಚಂದನ ವಾರ್ತೆ. ನಮ್ಮ ಮುಂದಿನ ವಾರ್ತಾ ಪ್ರಸಾರ ನಾಳೆ ಬೆಳಿಗ್ಗೆ 7:30ಕ್ಕೆ ಚಂದನದಲ್ಲಿ. ನಮಸ್ಕಾರ.